ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಡ್ರಿಂಗ್ ಬ್ಲೂಮ್ಸ್. ನಾನು ಹೇಳಿದೆ ಗಿಡಗಳಿಗೆಲ್ಲ ನಾವು ತುಂಬ ಲಿಕ್ವಿಡ್ ಫರ್ಟಿಲೈಸರ್ಸ್ ಕೊಡಬೇಕು ಅಂತ ಹೇಳಿ. ಇವತ್ತು ನಾನು ಮಾಡ್ತಾಯಿನೋ ಲಿಕ್ವಿಡ್ ಫರ್ಟಿಲೈಸರ್ಸ್ ಯಾವುದಂದರೆ ಜೀವ ಅಮೃತ. ಜೀವ ಅಮೃತ ಅಂದರೆ ನಮ್ಮ ಗಿಡಗಳಿಗೆಲ್ಲ ಜೀವ ಕೊಡುವ ಅಮೃತ. ಇದು ಈ ಅಮೃತ ಗಿಡಗಳಿಗೆಲ್ಲ ಜೀವನೇ ಕೊಡುತ್ತೆ, ಅಷ್ಟು ಒಳ್ಳೆಯದಿದು. ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಸ್ಗಿಂತ ಇದು ತುಂಬ ಒಳ್ಳೆಯ ಲಿಕ್ವಿಡ್ ಫರ್ಟಿಲೈಸರು. ಆಯಿತಾ? ಇದಕ್ಕೆ ಬೇಕಾಗಿರೋ ವಸ್ತುಗಳು ಅಂದರೆ ಹಸು ಸಗಣಿ. ನಾನು ಎಮ್ಮೆ ಸಗಣಿ ಅಷ್ಟು ಉಪಯೋಗಿಸೋದಿಲ್ಲ, ಹಸು ಸಗಣಿ. ಆಯಿತಾ? ಇದು ಗೋಶಾಲೆಗಳು, ಬೆಂಗಳೂರಲ್ಲೆಲ್ಲ ಗೋಶಾಲೆಗಳಿರುತ್ತಲ್ಲ, ವಿದ್ಯಾಪೀಠ ಆ ಥರ ಕಡೆ ಎಲ್ಲಾದರೂ ಇರುತ್ತಲ್ಲ ಮಠಗಳಲ್ಲಿ, ಅಲ್ಲಿ ಹೋಗಿ ತೊಗೊಂಬರ್ತೀನಿ ನಾನು. ಆಯಿತಾ? ಅದು ಆದಮೇಲೆ ಇದು ಹಸುವಿನ ಮೂತ್ರ, ಗಂಜಲ. ಆಯಿತಾ? ಇದು ಬೇಕಾಗುತ್ತೆ. ಅದು ಆದಮೇಲೆ ಇದರಲ್ಲಿ ಏನು ಗೊತ್ತಾ, ಇದರಲ್ಲಿ ತುಂಬ ಕೋಟಾನುಕೋಟಿ, ಎಲ್ಲರಿಗೂ ಗೊತ್ತು ಹಸು ಇದರಲ್ಲಿ ಕೋಟಾನುಕೋಟಿ ಜೀವಗಳಿರುತ್ತೆ ಅಂತ, ಮೈಕ್ರೋಬ್ಸ್ ಇರುತ್ತೆ ಅಂತ. ತುಂಬ ಅಂದರೆ ತುಂಬ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತೆ ಈ ಸಗಣಿಯಲ್ಲಿ ಕೂಡ. ಆಯಿತಾ? ಈ ಹಸಿ ಸಗಣಿಯಲ್ಲಿ ತುಂಬ ಇರುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸು. ಇದರ ಜೊತೆಗೆ ಈ ಗಂಜಲ ಹಾಕ್ತೀವಲ್ಲ, ಸೊ ಇದನ್ನೇನು ಗೊತ್ತಾ, ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ, ಈ ಇರೋದನ್ನು ನಾವು ಸ್ವಲ್ಪ ಇರುತ್ತಲ್ವ, ಅದನ್ನು ಡಬ್ಬಲ್ ಮಾಡೋದು, 3 times 4 times ಮಾಡೋಕ್ಕೋಸ್ಕರ ಈ ಜೀವಾಮೃತ ಮಾಡೋದು ನಾವು. ಇದನ್ನು ಮಾಡಿದರೆ ನಮಗೆ ಮಾಡೋದು. ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋ ವಸ್ತುಗಳು ಏನಂದರೆ ಬೆಲ್ಲ. ಸೊ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತಲ್ವ, ಅದಕ್ಕೆ ಆಹಾರ ಅಂತ ಬೇಕಲ್ವಾ. ಸೊ ಆಹಾರಕ್ಕೋಸ್ಕರ ಈ ಬೆಲ್ಲ ತೊಗೊಂಡಿದ್ದೀನಿ. ಮತ್ತು ಕಡಲೆ ಹಿಟ್ಟು ಅಂದರೆ ಏನು ಗೊತ್ತಾ, ಯಾವ್ದಾದ್ರು ದ್ವಿದಳ ಧಾನ್ಯಗಳು ಅಂದರೆ ಏನು ಗೊತ್ತಾ, ನಾವು ಕಾಳನ್ನು ಪೀಸ್ ಮಾಡಿದ್ರೆ 2 ಆಗಬೇಕು, ಆ ಥರದ್ದು ಯಾವುದಾದ್ರೂ ತೊಗೋಬೋದು. ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಯಿತಾ? ಇದು ಯೂಶಲಿ ರೇಷಿಯೋ ಹೇಗಿರುತ್ತೆ ಗೊತ್ತಾ, 200 ಲೀಟರ್ ನೀರಿದ್ದರೆ 10 kg ಸಗಣಿ ಹಾಕ್ತಾರೆ, 10 kg ಹಸು ಗಂಜಲ ಹಾಕ್ತಾರೆ, ಮತ್ತು 2 ರಿಂದ 2.5 kg ಬೆಲ್ಲ, ಮತ್ತು ಇದು 2 kg ಕಡಲೆ ಹಿಟ್ಟು ಹಾಕ್ಬೋದು. ಮತ್ತು ತುಂಬ ಸಿಹಿಯಾಗಿರೋ ಹಣ್ಣುಗಳನ್ನ ನಾನು ಹಾಕ್ತೀನಿ. ಒಬ್ಬೊಬ್ರು ಹಾಕ್ತಾರೆ, ಒಬ್ಬೊಬ್ರು ಹಾಕಲ್ಲ. ನಾನೇನು ಮಾಡ್ತೀನಿ ಗೊತ್ತಾ, ತುಂಬ ಹಣ್ಣಾಗಿ ಹೋಗಿರುತ್ತಲ್ಲ, ಅದು ಬಾಳೆಹಣ್ಣು ಇರ್ಬೋದು ಅಥವಾ ಪಪ್ಪಾಯ ಇರ್ಬೋದು, ಏನಾದರೂ ಇರ್ಬೋದು, ತುಂಬ ಸಿಹಿಯಾಗಿರುತ್ತಲ್ಲ, ಅದನ್ನು ಕೂಡ ನಾನು ಇದಕ್ಕೆ ಈ ಜೀವಾಮೃತದಲ್ಲಿ ಹಾಕ್ಬಿಟ್ಟು, ಆಯಿತಾ, ನಾನು ದಿನ ಹೇಗೆ ಅಂತ ದಿನಾನು ಅದನ್ನು ಕ್ಲಾಕ್ ವೈಸಲ್ಲಿ ತಿರುಗಿಸ್ಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿದ್ದ ಆದಮೇಲೆ ಕ್ಲಾಕ್ ವೈಸಲ್ಲಿ ತಿರುಗಿಸ್ಬೇಕಾಗುತ್ತೆ. ಆ ಜೀವಾಣುಗಳು ಏನಾಗುತ್ತೆ ಅಂದರೆ ಮಲ್ಟಿಪ್ಲೈ ಆಗುತ್ತೆ. ಕ್ಲಾಕ್ ವೈಸ್ ಯಾವಾಗಲೂ ಅಷ್ಟೇ ಈ ಡೈರೆಕ್ಷನು ಈ 2 ಡೈರೆಕ್ಷನಲ್ಲಿ ಮಾಡಬಾರ್ದು, ಒಂದೇ ಡೈರೆಕ್ಷನಲ್ಲೇ ತಿರುಗಿಸ್ಬೇಕು. ನಾನು ಇವಾಗ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನೋಡಿ. ಇದನ್ನು ಮತ್ತೆ 3 ರಿಂದ 4 ದಿನ ಆದಮೇಲೆ ಇದನ್ನು ನಾವು ಗಿಡಗಳಿಗೆ 1:10 ರೇಷಿಯೋದಲ್ಲಿ ಅದನ್ನು ಕೂಡ ತೋರಿಸ್ತೀನಿ ನಾನು. ಆಯಿತಾ? ಹುತ್ತದ ಮಣ್ಣು ಸಿಕ್ಕಿದ್ರೆ ನಿಮಗೆ ಅದು ಕೂಡ ಹಾಕ್ಬೋದು. ನನ್ನ ಹತ್ರ ಇಲ್ಲ, ಅದು ಹಾಕಿಲ್ಲ. ಇದನ್ನು ಫಸ್ಟು ನಾನು ಈ ಸಗಣಿ ಇರುತ್ತಲ್ವ, ಈ ಸಗಣಿ ಹಾಕ್ಕೊತೀನಿ. ಇದೇನು ವಾಸನೆ ಬರಲ್ಲ, ಏನೂ ಬರೋದಿಲ್ಲ. ನಾನು ವಿದ್ಯಾಪೀಠ ಇದೆಯಲ್ಲ, ವಿದ್ಯಾಪೀಠದಿಂದ ಅವಾಗವಾಗ ಸಮ್ಮರಲ್ಲೇ ನಾನು ಜೀವಾಮೃತ ಜಾಸ್ತಿ ಕೊಡ್ತೀನಿ ಗಿಡಗಳಿಗೆ. ಆಯಿತಾ? ಬೇರೆ ಟೈಮಲ್ಲಿ ಅಷ್ಟು ಕೊಡೋಕ್ಕೆ ಹೋಗಲ್ಲ, ಬೇರೆ ಲಿಕ್ವಿಡ್ ಫರ್ಟಿಲೈಸರ್ಸ್ ಕೊಡ್ತೀನಿ. ಈ ಸಮ್ಮರಲ್ಲಿ ಇದು ಜೀವಾಮೃತ ಮಾಡಿ ಕೊಡ್ತೀನಿ. ಒಂದು 4-5 ಸಲ ಆದರೂ ಕೊಡ್ತೀನಿ. ವಾರಕ್ಕೊಂದ್ಸಲಿ ಕೊಟ್ಟರೆ ಅಂತೂ ತುಂಬ ಒಳ್ಳೆಯದಿದು ಜೀವಾಮೃತ. ನೋಡಿ ಇದೇನು ಇದಕ್ಕೆ ಇವಾಗ ಇದು ಒಂದು ಅರ್ಧ ಸಗಣಿ ಎಷ್ಟಿತ್ತು ಅಂದರೆ ಒಂದು ಅರ್ಧ kg-ಯಿಂದ 3/4 kg ಅಷ್ಟಿತ್ತು ಸಗಣಿ. ಇವಾಗ ನಾನು ಇದನ್ನು ಅಷ್ಟೇ ಒಂದು ಅರ್ಧ ಲೀಟ್ರಷ್ಟು ಹಾಕ್ತೀನಿ. ಇದು 1 ಲೀಟ್ರದ್ದು ಇದು ಗಂಜಲ ಇದೆ, ಹಸುವಿನ ಗಂಜಲ. ಇದು ಒಂದು ಅರ್ಧ ಲೀಟ್ರಷ್ಟು ಹಾಕ್ತೀನಿ ನಾನು. ನೋಡಿ, ಒಂದು ಅರ್ಧ ಲೀಟ್ರಷ್ಟು ಹಸುವಿನ ಗಂಜಲ ಹಾಕಿದೆ. ಅದು ಹಾಕಿದ್ದಾದಮೇಲೆ ನಾನು ಒಂದು ಸೌಟ್ ಇಟ್ಕೊಂಡಿದ್ದೀನಿ ಉಡಂದು, ಇದರಿಂದ ಮಿಕ್ಸ್ ಮಾಡ್ತೀನಿ ಚೆನ್ನಾಗಿ. ಮಿಕ್ಸ್ ಮಾಡಿದ್ದಾದಮೇಲೆ ಬೆಲ್ಲ ಇರುತ್ತಲ್ಲ, ಈ ಬೆಲ್ಲನ ಹಾಕ್ಬಿಡ್ತೀನಿ. ಬೆಲ್ಲ ಒಂದು ನೋಡಿ, ಒಂದು 100-150 ಗ್ರಾಮು ಅಷ್ಟು ಹಾಕಿದ್ದೀನಿ ನಾನು ಬೆಲ್ಲ. ಅರ್ಧ kg ಅಷ್ಟು ಸಗಣಿ ಹಾಕಿದ್ದೀನಿ, ಅರ್ಧ ಲೀಟ್ರಷ್ಟು ಹಸುವಿನ ಗಂಜಲ ಹಾಕಿದ್ದೀನಿ, ಮತ್ತು ಒಂದು 100 ಗ್ರಾಮ್ 150 ಗ್ರಾಮ್ ಅಷ್ಟು ಬೆಲ್ಲ ಹಾಕಿದ್ದೀನಿ. ಇದು ಕಡಲೆ ಹಿಟ್ಟು ಅಷ್ಟೇ, 100 ರಿಂದ 150 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇದರಲ್ಲಿ ಅಸಹ್ಯ ಪಟ್ಕೊಳ್ಳೋದು ಏನು ಇರೋಲ್ಲ. ಇನ್ನೊಂದ್ಸಲ ಮಿಕ್ಸ್ ಮಾಡೋಣ. ಇದೆಲ್ಲ ಆಹಾರ, ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಆಹಾರ ಇದೆಲ್ಲ, ಕಡಲೆ ಹಿಟ್ಟು ಬೆಲ್ಲ ಎಲ್ಲ. ಕ್ಲಾಕ್ ವೈಸಲ್ಲೇ ಅದು ಸ್ಲೋ ಆಗಿ ತಿರ್ಗಿಸಿದ್ರೆ ಇನ್ನೂ ಒಳ್ಳೆಯದು. ಇದು ದಿನಕ್ಕೆ 1-2 ಸಲ ಆದರೂ
ಟರ್ನ್ ಮಾಡಬೇಕು. ಇದಾದಮೇಲೆ ನಾನು ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ಇದೆಯಲ್ಲ ಇದನ್ನು ಹಾಕ್ಬಿಡ್ತೀನಿ. ಇದು ಹಾಕಿದ ಮೇಲೆ ನೋಡಿ ಗಿಡಗಳಲ್ಲಿ ಎಷ್ಟೊಂದು ಎರೆಹುಳ ಬಂದ್ಬಿಡುತ್ತೆ ಗೊತ್ತಾ. ಅದಕ್ಕೆ ತುಂಬ ಇಷ್ಟ, ಸಗಣಿ ಅಂದರೆ ತುಂಬ ಇಷ್ಟ. ಸಗಣಿ ಇದು ಬಾಳೆಹಣ್ಣೆಲ್ಲ ಹಾಕಿರ್ತೀವಲ್ಲ, ತುಂಬ ಹಣ್ಣಾಗಿರೋ ಬಾಳೆಹಣ್ಣು ಹಾಕ್ತಾಯಿದ್ದೀನಿ. ಇದೆಲ್ಲ ಆಹಾರ ಸಿಗುತ್ತೆ ಇದಕ್ಕೆ. ನಾನು ಇನ್ನೊಂದ್ಸಲ ತಿರುಗಿಸ್ಬಿಟ್ಟು ಇದು ನೆರಳಲ್ಲೇ ಇಡಬೇಕು, ಬಿಸಿಲಲ್ಲಿ ಇಡಬಾರ್ದು. ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತಲ್ಲ, ಬಿಸಿಲಲ್ಲಿಟ್ಟರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಸತ್ತೋಗುತ್ತೆ. ಸೊ ನೆರಳಲ್ಲೇ ಇಡಬೇಕಾಗುತ್ತೆ. ಇದಕ್ಕೊಂದು ಬಟ್ಟೆ ಕಟ್ಬಿಟ್ಟು ನಾನು ನೆರಳಲ್ಲಿ ಇಟ್ಟಿರ್ತೀನಿ. ನಾನು ದಿನ ಈ ಥರ ತಿರುಗಿಸ್ತೀನಿ. 3 ದಿನ ಅಥವಾ 4 ದಿನ ಆದಮೇಲೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಒಂದು ಬಟ್ಟೆ ಕಟ್ಬಿಡ್ತೀನಿ ನೋಡಿ ಇದಕ್ಕೆ. ನಿಮಗೇನಾದರೂ ಹುತ್ತದ ಮಣ್ಣು ಸಿಕ್ಕಿದರೆ 1 ಇಡಿಯಷ್ಟು ಹುತ್ತದ ಮಣ್ಣು ಕೂಡ ಇದಕ್ಕೆ ಹಾಕ್ಬೋದು. ಒಂದು ಬಟ್ಟೆ ತೊಗೊಂಡ್ಬಿಟ್ಟು, ತೆಳ್ಳಗಿರೋ ಬಟ್ಟೆ ತೊಗೊಂಡು, ಕಾಟನ್ ಬಟ್ಟೆ, ಬೇರೆ ಸಿಂಥೆಟಿಕ್ದೆಲ್ಲ ಕಟ್ಟಬಾರ್ದು. ಈ ಥರ ಕಾಟನ್ ಬಟ್ಟೆ ತೊಗೊಂಡು ಇದಕ್ಕೆ ಕಟ್ಬಿಟ್ಟು ಒಂದು ನೆರಳಲ್ಲಿ ಇಟ್ಬಿಡಿ ಅಷ್ಟೇ. ಆದಮೇಲೆ ನಾನು 3 ದಿನ ಆದಮೇಲೆ ನಿಮ್ಗೆ ತೋರಿಸ್ತೀನಿ. ದಿನ ಆದರೆ ಚೆನ್ನಾಗಿ ತಿರುಗಿಸ್ಬೇಕು, ಕ್ಲಾಕ್ ವೈಸ್ನ ಇದರಲ್ಲಿ ಡೈರೆಕ್ಷನಲ್ಲಿ ರೊಟೇಟ್ ಮಾಡಬೇಕು ಅದನ್ನು ಅಷ್ಟೇ ಫ್ರೆಂಡ್ಸ್. ನಾನು ಮತ್ತೆ ಅಪ್ಡೇಟ್ ಕೊಡ್ತೀನಿ ನಿಮಗೆ. ನಾನು ಜೀವಾಮೃತ ಮಾಡೋದು ಹೇಗೆ ಅಂತ ಹೇಳಿದ್ನಲ್ವಾ. ಸೊ ಇದು ಇವಾಗ 4 ಡೇಸ್ ಆಯ್ತು ಇವತ್ತಿಗೆ. 4 ಡೇಸ್ ಆದಮೇಲೆ ಇದನ್ನೇನು ಮಾಡಬೇಕು ಗೊತ್ತಾ, ಮ್ಯಾಕ್ಸಿಮಮ್ಮು 1 ವೀಕ್ ಒಳಗಡೆ ಇದನ್ನು ಜೀವಾಮೃತ ಮಾಡಿರೋದನ್ನು ಉಪಯೋಗಿಸ್ಬಿಡ್ಬೇಕು. 1 ವೀಕ್ ಆದಮೇಲೆ ಈ ಜೀವಾಮೃತ ಕೆಟ್ಟೋಗುತ್ತೆ. ಸೊ ನಾವು 4 ಡೇಸ್ ಆದಮೇಲೆ ನಾನು ಬೆಳಗ್ಗೆ ಸಾಯಂಕಾಲನೂ ಅದನ್ನು ತಿರುಗಿಸ್ತಾ ಇದ್ದೆ ಕ್ಲಾಕ್ ವೈಸಲ್ಲಿ. ಇದು ಏನು ಹೆಂಗೆ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ಈ ಥರ ಆಗಿದೆ. ಇವಾಗ ನಾವು ಬಟ್ಟೆ ಕಟ್ಟಿದ್ದೆ, ಈ ಬಟ್ಟೆ ತೆಗೆದುಬಿಟ್ಟೆ ನೋಡಿ, ಚೆನ್ನಾಗಿ ಫರ್ಮೆಂಟ್ ಆಗಿದೆ. ಇವಾಗ ಚೆನ್ನಾಗಾಗಿದೆ ಜೀವಾಮೃತ, ತುಂಬ ಚೆನ್ನಾಗಾಗಿದೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ಸೊ ಈ ಜೀವಾಮೃತ ರೆಡಿಯಾಗಿದೆ. ಈ ಜೀವಾಮೃತಕ್ಕೆ ಏನು ಮಾಡಬೇಕು ಅಂದರೆ 1:10 ಹಂಗೆ. ಇವಾಗ ನಾನು ಒಂದು 10 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಇದಕ್ಕೆ 1 ಲೀಟ್ರಷ್ಟು ಈ ಜೀವಾಮೃತ ಹಾಕಿಬಿಟ್ಟು ಎಲ್ಲ ಗಿಡಕ್ಕೂ ಹಾಕ್ಬೋದು. ಈ ಜೀವಾಮೃತ ಹಾಕಿದ್ರೆ ಏನು ಗೊತ್ತಾ, ಸತ್ತೋಗೋ ಥರ ಗಿಡಗಳಿರುತ್ತಲ್ವ ಅದು ಕೂಡ ಬದುಕುತ್ತೆ. ಇದರಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಇರುತ್ತೆ. ಇದು ಮಲ್ಟಿಪ್ಲೈ ಆಗಿದೆ, ಮೈಕ್ರೋಬ್ಸ್ ಎಲ್ಲ ತುಂಬ ಮಲ್ಟಿಪ್ಲೈ ಆಗಿರುತ್ತೆ. ನಾವು ಈ ಥರ ದಿನ ಮಾಡಿ ಅದಕ್ಕೆಲ್ಲ ಮಾಡಿದ್ದೀವಲ್ಲ. ಇನ್ನೊಂದು ಏನು ಮಾಡಬೇಕು ಗೊತ್ತಾ, ನನ್ನ ಹತ್ರ ಅದು ಹುತ್ತದ ಮಣ್ಣು ಇರುತ್ತಲ್ವ, ಹುತ್ತದ ಮಣ್ಣು ಕೂಡ ಸ್ವಲ್ಪ 1 ಇಡಿಯಷ್ಟು ಹುತ್ತದ ಮಣ್ಣು ಹಾಕ್ತಾರೆ. ಇಲ್ಲ ಅಂದರೆ ತುಳಿದೇ ಇರ್ತಾರಲ್ವ, ಯಾರೋ ತುಳಿದೇ ಇರೋ ಕಡೆಯಿಂದ ಒಂದು ಸ್ವಲ್ಪ ಮಣ್ಣು ತಂದು ಹಾಕ್ತಾರೆ. ನನಗೆ ಸಿಗೋದಿಲ್ಲ ಅದು, ಅದಕ್ಕೆ ನಾನು ಹುತ್ತದ ಮಣ್ಣು ಹಾಕಿಲ್ಲ. ಮತ್ತು ಆ ಮಣ್ಣು ಕೂಡ ನಂಗೆ ಸಿಗಲಿಲ್ಲ, ಅದು ಯಾರೋ ತುಳಿದೇ ಇರೋ ಕಡೆಯದು ಮಣ್ಣು ಸಿಗಲಿಲ್ಲ. ಸೊ ನಾನು ಇದಿಷ್ಟು ಮಾತ್ರ ಹಾಕಿದ್ದೆ. ಸಗಣಿ ಹಾಕಿದ್ದೆ, ಗೋಮೂತ್ರ ಅಂದರೆ ಗಂಜಲ ಹಾಕಿದ್ದೆ, ಮತ್ತು ಬೆಲ್ಲ, ಕಡಲೆ ಹಿಟ್ಟು ಹಾಕಿದ್ದೆ, ಮತ್ತು ಸಿಹಿಯಾಗಿರೋ ಬಾಳೆಹಣ್ಣು ಹಾಕಿದ್ದೆ. ಒಂದು 5-6 ಲೀಟ್ರಷ್ಟು. ಇದಕ್ಕೆ ನಾನು ಒಂದು ಅರ್ಧ kg ಸಗಣಿ ಹಾಕಿದ್ದೆ, ಅರ್ಧ kg ಗಂಜಲ ಹಾಕಿದ್ದೆ, ಒಂದು 100-150 ಗ್ರಾಮು ಬೆಲ್ಲ ಮತ್ತು ಕಡಲೆ ಹಿಟ್ಟು, ಮತ್ತು ಒಂದು 2 ಸಿಹಿಯಾಗಿರೋ ಬಾಳೆಹಣ್ಣು ಹಾಕಿದ್ದೆ. 4 ದಿನ ಇದು ಚೆನ್ನಾಗಿ ತಿರುಗಿಸ್ತಾ ಇದ್ದೆ. ಇವಾಗ 4ನೇ ದಿನ ಆಯ್ತಲ್ವಾ. ಸೊ ನಾನು ಇವತ್ತೇನು ಮಾಡ್ತೀನಿ ಅಂದರೆ, ಗಿಡಕ್ಕೆಲ್ಲನೂ ಒಂದು 10 ಲೀಟ್ರ್ ನೀರಿಗೆ 1 ಲೀಟ್ರಷ್ಟು ಜೀವಾಮೃತ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಗಿಡಕ್ಕೂ ಕೊಡ್ತಾ ಬರ್ತೀನಿ. ಅಂದರೆ ಏನು ಗೊತ್ತಾ, ಗಿಡಕ್ಕೆ ಕೊಡೋಕ್ಕೆ ಮೊದಲು ಪಾಟಲ್ಲಿ ಸ್ವಲ್ಪ ಮಾಯಿಸ್ಟ್ ಇರಬೇಕು, ಸ್ವಲ್ಪ ಒದ್ದೆ ಇರಬೇಕು. ಇಲ್ಲ ಅಂದರೆ ಬೇರುಗಳಿಗೆಲ್ಲ ತುಂಬ ಸ್ಟ್ರಾಂಗ್ ಆಗಿ ಸಾಯೋ ಚಾನ್ಸಸ್ ಇರುತ್ತೆ. ಮತ್ತು ಇದನ್ನು ಕೂಡ ಸ್ವಲ್ಪ ಸ್ಪ್ರೇ ಕೂಡ ಮಾಡ್ಬೋದು. ಒಂದು 2 ml 3 ml 1 ಲೀಟ್ರ್ ನೀರಿಗೆ ತೊಗೊಂಡು ಎಲ್ಲ ಗಿಡಕ್ಕೂ ಸ್ಪ್ರೇ ಮಾಡಿಕೊಂಡು ಬರ್ಬೋದು. ಆಯಿತಾ. ನಾನು ಇವಾಗ ಸ್ಪ್ರೇ ಮಾಡ್ತಾ ಇಲ್ಲ, ಎಲ್ಲ ಗಿಡಕ್ಕೂ ಕೊಡ್ತೀನಿ ನೋಡಿ. ಇವಾಗ ಇದನ್ನು ತಿರುಗಿಸಿದ್ದೀನಿ ನೋಡಿ. ಅದು ವುಡನ್ ಸ್ಪೂನು ಅಥವಾ ಪ್ಲಾಸ್ಟಿಕ್ ಇದರಲ್ಲೇ ಯೂಸ್ ಮಾಡಬೇಕು, ಮೆಟಲ್ ಯೂಸ್ ಮಾಡಬಾರ್ದು ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಆಗೋಗಿದೆ, ತುಂಬ ಚೆನ್ನಾಗಿ ಆಗೋಗಿದೆ. ಇದರಲ್ಲಿ ತುಂಬ ಮೈಕ್ರೋಬ್ಸ್ ಇರುತ್ತೆ. ಇವಾಗ ಇದು ತುಂಬ ಒಳ್ಳೆಯದು. ಎಲ್ಲ ಲಿಕ್ವಿಡ್ ಫರ್ಟಿಲೈಸರ್ಸ್ಗಿಂತ ಈ ಜೀವಾಮೃತ ತುಂಬ ಒಳ್ಳೆಯದು. ಅಮೃತ ಅನ್ನೋದು ಏನಕ್ಕೆ ಅಂದರೆ ಜೀವನೇ ಕೊಡುತ್ತಂತೆ. ಅಂದರೆ ಸತ್ತೋಗ್ತಾ ಇರೋವಂಥ ಗಿಡಗಳನ್ನ ಕೂಡ ಇದು ಬದುಕಿಸುತ್ತೆ. ಅಷ್ಟು ಒಳ್ಳೆಯ ಜೀವಾಮೃತ ಇದು ನೋಡಿ. ನಾನು ಏನು ತುಂಬ ವಾಸನೆ ಆ ಥರ ಏನೂ ಇರೋದಿಲ್ಲ, ಯಾಕಂದರೆ ದಿನ ತಿರುಗಿಸ್ತಾ ಇರ್ತೀನಿ ನಾನು, ಏನು ಬಂದಿರಲ್ಲ. ನಾನು 1 ಲೀಟ್ರಷ್ಟು, ಇದು ಒಂದು 10 ಲೀಟ್ರಷ್ಟು ಅದಿದೆ. ನಾವು 1 ಲೀಟ್ರಷ್ಟು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಡೈಲ್ಯೂಟ್ ಮಾಡ್ಕೋಬೇಕು. ಡೈಲ್ಯೂಟ್ ಮಾಡಿಕೊಂಡು ಎಲ್ಲ ಗಿಡಕ್ಕೂ ಕೊಡ್ತಾ ಬರೋದಷ್ಟೇ. ನಾನು ಫಸ್ಟು ನೋಡಿ, ಇಲ್ಲಿ ಮೂಲಂಗಿ ಇದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ ನೋಡಿ. ಮೂಲಂಗಿ ನಾನು ಹಾಕಿದ್ದೆ, ಮೂಲಂಗಿ ನಿಮಗೆ ತೋರಿಸಿದ್ದೆ, ಮೂಲಂಗಿ ಗಿಡ ಹಾಕ್ತಾಯಿದ್ದೀನಿ ಅಂತ ನೋಡಿ. ಮೂಲಂಗಿ ಬರ್ತಾನೂ ಇದೆ. ಇನ್ನೊಂದು 2-3 ದಿನದಲ್ಲೇ ನಾನು ಇದನ್ನು ಹಾರ್ವೆಸ್ಟ್ ಮಾಡ್ಬೋದು. ಆ ಕಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಮೂಲಂಗಿ ಎಲ್ಲ. ಸೊ ಇದಕ್ಕೆ ಕೊಡ್ತೀನಿ ನಾನು ಇವಾಗ, ಎಲ್ಲ ಗಿಡಕ್ಕೂ ಕೊಡ್ಬೋದು.
ಚೆನ್ನಾಗಿ ನೆನೆಯೋ ಥರ ಕೊಡ್ಬೋದು. ತುಂಬ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಇದು ಹಾಕಿದ ಮೇಲೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಾಗುತ್ತೆ ಜೀವಾಮೃತ ಹಾಕಿದ್ಮೇಲೆ. ಸರಿ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ನೀವು ಟ್ರೈ ಮಾಡಿ, ಈ ಥರ ಜೀವಾಮೃತನ ನೀವು ಟ್ರೈ ಮಾಡಿ. ಸಮ್ಮರಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ಗಿಡಗಳಾಗುತ್ತೆ, ಮತ್ತು 1-2 ಮಳೆ ಬಂದ ಮೇಲಂತೂ ತುಂಬ ಚೆನ್ನಾಗಾಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.